ಸೊ ಈಗ ಎಲ್ಲ ಹೆಂಗಿದ್ರಿ ಆರಾಮದ್ರಿ ಅನ್ಕೋತೀನಿ ನಾ ಗೈಸ್ ನಿನ್ನೆ ನೋಡ್ತಿರ್ಬೋದು ಮ್ಯಾಚ್ ಪ್ರಿಡಿಕ್ಷನ್ಸ್ ಎಲ್ಲ ಚಲೋ ಹೋದ್ವು. ಹೇಳಿದ ಪ್ಲೇಯರ್ ಎಲ್ಲ ಪರ್ಫಾರ್ಮ್ ಮಾಡಿದ್ರೆ ಸಾಯಿ ಸುದರ್ಶನ್ ಇಲ್ಲ ಜಾಶ್ ಬಟ್ಲನಾಗ ಒಬ್ಬ ಪರ್ಫಾರ್ಮ್ ಮಾಡ್ತಾನಂದೆ. ಸಾಯಿ ಸುದರ್ಶನ್ ಪರ್ಫಾರ್ಮ್ ಮಾಡಿದ ಗೈಸ್. ನಮ್ಮ ರಶೀದ್ ಖಾನ್ 2 ವಿಕೆಟ್ ತೊಗೊಂತಾನಂದೆ. ರಶೀದ್ ಖಾನ್ 2 ವಿಕೆಟ್ ತೊಗೊಂಡ. ಜಿಟಿದವ್ರು ಮ್ಯಾಚ್ ಗೆಲ್ತಾರಂದೆ. ಜಿಟಿದವ್ರು ಮ್ಯಾಚ್ ಗೆದ್ರೆ ಗೈಸ್ ಪ್ರಿಡಿಕ್ಷನ್ಸ್ ಖತರ್ನಾಕ್ ಬಿದ್ದು. ನಿನ್ನೆ ನಮ್ಮ ಡ್ರೀಮ್ 11ನಾಗ ಟೀಮ್ ಮಾಡ್ಕೊಂಡವ್ರೆಲ್ಲ ಚಲೋ ಪ್ರಾಫಿಟ್ ಮಾಡ್ಕೊಂಡ್ರು ಗೈಸ್. ನಾ ಹೇಳಂತೀನಿ ಮೊದಲಿಂದ ನಿಮಗೆ ನಾನು ಗ್ಯಾಮ್ಲಿಂಗ್ ಯಾವಾಗೂ ಪ್ರಿಫರ್ ಮಾಡಂಗಿಲ್ಲ. ಗ್ಯಾಮ್ಲಿಂಗ್ ಮಾಡಕ್ ಹೋಗ್ಬೇಡ್ರಿ, ಬೆಟ್ಟಿಂಗ್ ಮಾಡಕ್ ಹೋಗ್ಬೇಡ್ರಿ ಗೈಸ್. ಏನೈತಿ ಲೀಗಲ್ ವೇನಾಗ ಮಾಡ್ಕೊರಿ, ಲೀಗಲ್ ವೇನಾಗ ರೊಕ್ಕ ಮಾಡ್ಕೊರಿ ಗೈಸ್. ಇಂಡಿಯಾದಾಗ ಏನು ಲೀಗಲ್ ನಡೆಯುತ್ತೆ ಅದನ್ನಷ್ಟ ಮಾಡ್ರಿ ಗೈಸ್. ಇಲ್ಲಿಗಲ್ ಕೆಲಸ ಏನು ಮಾಡಕ್ ಹೋಗ್ಬೇಡ್ರಿ. ನಾ ಯಾವತ್ತೂ ಪ್ರಮೋಟ್ ಮಾಡಿಲ್ಲ, ಯಾವತ್ತೂ ನಾನು ಸಪೋರ್ಟ್ ಮಾಡಂಗಿಲ್ಲ ಗ್ಯಾಮ್ಲಿಂಗ್ ಮಾಡೋರಿಗೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟ ಖತರ್ನಾಕ್ ಮ್ಯಾಚ್ RCB vs DC ಮ್ಯಾಚ್ ನಂಬರ್ 24 ಇವತ್ತಿಂದ ಗೈಸ್. ಖತರ್ನಾಕ್ ಮ್ಯಾಚ್, ಇಬ್ರು ಮುಖಾಮುಖಿ, ಸ್ಟ್ರಾಂಗೆಸ್ಟ್ ಟೀಮ್ ಇಬ್ರು. ಫಸ್ಟ್ನಾಗ ಸೆಕೆಂಡ್ನಾಗ DC ಅದಾರ, ಥರ್ಡ್ನಾಗ ನಮ್ಮ RCB ಅದಾರ. ಇಬ್ರು ಟಾಪ್ 3 ಟೀಮ್ಸ್ನಾಗ ಅದಾರ ಗೈಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟ ಖತರ್ನಾಕ್ ಇರ್ತೈತೆ ಮ್ಯಾಚ್. ಭಾಳ ಟಫ್ ಮ್ಯಾಚ್ ಇದೆ. ಭಾಳ ಇದು ಬೇಕು ಪ್ರೊಡಿಕ್ಷನ್ ಕೊಡ್ಬೇಕಂದ್ರೆ ಇದಕ್ಕೆ. ಆದ್ರೂ ನೋಡೋಣ ಗೈಸ್ ಇವತ್ತಿನ ಏನೈತಿ ಏನೇನಿಲ್ಲ ಎಲ್ಲ ನಿಮ್ಗೆ ಹೇಳ್ತೀನಿ. ಇವತ್ತು ಕೀ ಸ್ಟ್ಯಾಟ್ಸ್ ಎಲ್ಲ ನಮ್ದು ಪಿಚ್ಚಲ್ಲಿ ನಡೆಯತೈತಿ. ಯಾವ ಪಿಚ್ನಾಗ ಮ್ಯಾಚ್ ನಡೆಯತೈತಿ ಪಿಚ್ ರಿಪೋರ್ಟ್ ಹೇಳ್ತೀನಿ ನಿಮ್ಗೆ. ಸ್ಮಾಲ್ ಲೀಗ್ನಾಗ ಯಾರಿಗೆ ತೊಗೋಬೇಕು, ಗ್ರ್ಯಾಂಡ್ ಲೀಗ್ನಾಗ ಯಾರಿಗೆ ತೊಗೋಬೇಕು, ಯಾವ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡ್ತಾರೆ, ಯಾವ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡಂಗಿಲ್ಲ ಈ ಗ್ರೌಂಡ್ನಾಗ, ಎಲ್ಲಾನು ನಿಮಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಗೈಸ್ ಬರ್ರಿ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಟೀಮ್ ನ್ಯೂಸ್ ನೋಡೋಣ. ಟೀಮ್ ನ್ಯೂಸ್ನಾಗ ಏನಪ್ಪಾ ಅಂತಂದ್ರೆ RCBದವ್ರು 4 ಮ್ಯಾಚ್ನಾಗ 3 ಮ್ಯಾಚ್ ಗೆದ್ದಾರ ಗೈಸ್. ಅದ ನಮ್ಮ DCದವ್ರು 3 ಮ್ಯಾಚ್ನಾಗ 3 ಮ್ಯಾಚ್ ಗೆದ್ದಾರ. ಲೈನಾಗ ಗೆಲ್ಕೊಂಡ್ ಬರತ್ತಾರ. ನೋಡ್ತಿರ್ಬೋದು ಎಷ್ಟು ಸ್ಟ್ರಾಂಗ್ ಟೀಮ್ ಮ್ಯಾಚ್ ನಡೆಯತೈತಿ. ಮತ್ತೆ ನೆಕ್ಸ್ಟ್ ಲಾಸ್ಟ್ ಮ್ಯಾಚ್ನಾಗ 40 ಪಲ್ಸಸ್ ಪರ್ಫಾರ್ಮ್ ಮಾಡಿದ್ದಿಲ್ಲ ಗೈಸ್. ನಂಗೆ ಇವತ್ತು ನೆಟ್ ಪ್ರಾಕ್ಟೀಸ್ನಾಗ 40 ಪಲ್ಸಸ್ ಕಂಡು ಬಂದಾರ. ನನಗೆ ಅನ್ಸೋ ಮಟ್ಟಿಗೆ ಇವತ್ತು ಅವ್ರು ಮ್ಯಾಚ್ ಆಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ಟೀಮ್ ನ್ಯೂಸ್ ಗೈಸ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಬೆಂಗಳೂರು ನೋಡೋದು ಫಸ್ಟ್ ಪ್ರಾಬಬಲ್ 12ನಾಗ ಫಸ್ಟ್ ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ, ಪಿ ಸಾಲ್ಟ್, ದೇವದತ್ ಪಡಿಕಲ್, ಜೆ ಶರ್ಮಾ, ಲಿವಿಂಗ್ ಸ್ಟೋನ್, ಟಿಮ್ ಡೇವಿಡ್, ದುಗ್ನೇಶ್ವರ್ ಕುಮಾರ್, ಕುರ್ನಾಲ್ ಪಾಂಡ್ಯ, ಏಜಲ್ವುಡ್, ಯಶ್ ದಯಾಲ್, ಯಶ್ ಶರ್ಮಾ, ರಸಿಕ್ ಸಲಾಮ್ದಾರ್ ಗೈಸ್. ಇವ್ರು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ನಮ್ಮ ಬೆಂಗಳೂರು ಗೈಸ್. ಟೀಮ್ ನೋಡ್ಬೋದು ಖತರ್ನಾಕ್ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಪ್ರಾಬಬಲ್ 12 ಆಫ್ ಡೆಲ್ಲಿ ನೋಡೋಣ ಗೈಸ್. ಡೆಲ್ಲಿದಾಗ ಫಸ್ಟ್ ಬಂದ್ಬಿಟ್ಟು ಜೆ ಮ್ಯಾಕ್ರಾಗ್, 40 ಪಲ್ಸಸ್, ಎ ಪೋರಲ್, KL ರಾಹುಲ್, ಎ ಪಾಟೀಲ್, ಅಕ್ಷರ್ ಪಾಟೀಲ್, ಟಿ ಸ್ಟಬ್ಸ್, ಆಮೇಲೆ ನಮ್ಮ ಎ ಶರ್ಮಾ, ವಿ ನಿಗಮ್, ಮಿಚಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್, ಎಂ ಕುಮಾರ್, ಎಂ ಶರ್ಮಾ ಗೈಸ್. ಇದು ಬಂದ್ಬಿಟ್ಟು ನಮ್ಮ ಡೆಲ್ಲಿದ ಪ್ರಾಬಬಲ್ 12 ಗೈಸ್. ಇವರ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡ್ತಾರೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾವು ಪಿಚ್ ಬಗ್ಗೆ ಮಾತಾಡೋಣ, ವೆನ್ಯೂ ಮಾತಾಡೋಣ, ಎಲ್ಲಿ ನಡೆಯತೈತಿ ಮ್ಯಾಚ್ ಅಂತ. ಸೊ ಗೈಸ್ ಈ ಮ್ಯಾಚ್ ಬಂದ್ಬಿಟ್ಟು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಡೆಯತೈತಿ. ನಮ್ಮ ಹೋಮ್ ಗ್ರೌಂಡ್ ಬ್ಯಾಂಗ್ಳೂರ್ನಾಗ ನಡೆಯತೈತಿ ಗೈಸ್ ಮ್ಯಾಚ್. ಸೊ ನಮ್ಮ ಹೋಮ್ ಗ್ರೌಂಡ್ನಾಗ ಅದಾಗಿದ ತಕ್ಷಣ ನಮ್ಮ ಪ್ಲೇಯರ್ ನಮ್ಮ ದೇವದತ್ ಪಡಿಕಲ್ ಹೋಮ್ ಗ್ರೌಂಡ್ ಅವ ಇವತ್ತು. ಸೊ ಚಲೋ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸಸ್ ಐತಿ ಇವತ್ತು. ಸೊ ಗೈಸ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಾಗ ಮ್ಯಾಚ್ ನಡೆಯತೈತಿ. ಇಲ್ಲಿ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು 165 ಗೈಸ್. 165 ರನ್ಸ್ ಆವ್ರೇಜ್ ಸ್ಕೋರ್ ಇಲ್ಲಿ. ಸೊ ಬ್ಯಾಟಿಂಗ್ ಟೈಪ್ ಅಂದ್ರೆ ಬ್ಯಾಟಿಂಗ್ ವೆರಿ ಗುಡ್ ಗೈಸ್, ವೆರಿ ಗುಡ್ ಫಾರ್ ಬ್ಯಾಟರ್ಸ್ ಚಲೋ ಪರ್ಫಾರ್ಮ್ ಮಾಡ್ತಾರೆ ಇಲ್ಲಿ. ಸೊ ಅದಾಗಿದ ತಕ್ಷಣ ಬೌಲಿಂಗ್ ಅಂತಂದ್ರೆ ಬೌಲಿಂಗ್ ಪೇಸರ್ಸ್ ಫ್ರೆಂಡ್ಲಿ ಗೈಸ್. ಇದು ಗ್ರೌಂಡ್ ಬಂದ್ಬಿಟ್ಟು ಪೇಸರ್ಸ್ಗೆ ಒಳ್ಳೆ ಚಾನ್ಸಸ್ ಅದಾವ ವಿಕೆಟ್ಸ್ ತಗೊಳ್ಳೋದು ಫಾಸ್ಟ್ ಬೌಲರ್ಸ್ಗೆ. ಸೊ ಲಾಸ್ಟ್ IPL 8 ಮ್ಯಾಚಸ್ನಾಗ ಪೇಸರ್ಸ್ 78 ವಿಕೆಟ್ ತಗೊಂಡಾರ, ಸ್ಪಿನ್ನರ್ಸ್ 20 ವಿಕೆಟ್ ತಗೊಂಡಾರ ಗೈಸ್. ನೋಡ್ತಿರ್ಬೋದು ಎಷ್ಟು ಇದಾಗಿತ್ತು ಮ್ಯಾಚ್ ಇದಂತ. ಸೊ ಇದಾಗಿದ ತಕ್ಷಣ ಎಷ್ಟು ಪೇಸರ್ಸ್ ಫ್ರೆಂಡ್ಲಿ ಐತಿ, ಎಷ್ಟು ಫಾಸ್ಟ್ ಬೌಲರ್ ಫ್ರೆಂಡ್ಲಿ ಐತಿ ಈ ಪಿಚ್ ಬಂದ್ಬಿಟ್ಟು. ಸೊ ಇದಾಗಿದ ತಕ್ಷಣ ಸ್ಲೈಟ್ಲಿ ಗೈಸ್ ಈ ಮ್ಯಾಚ್ ಸ್ಲೈಟ್ಲಿ ಚೇಸಿಂಗ್ ಬಯಸ್ ಇರ್ತದೆ ಗೈಸ್. ಬ್ಯಾಟಿಂಗ್ ಫಸ್ಟ್ ಮಾಡಿದವರು 74 ಮ್ಯಾಚ್ ಗೆದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 93 ಮ್ಯಾಚ್ ಗೆದ್ದಾರೆ ಗೈಸ್. ನೋಡ್ತಿರ್ಬೋದು. ನನ್ಗೆ ಅನ್ಸೋ ಮಟ್ಟಿಗೆ ಇವತ್ತು ಎಕ್ಸ್ಪೆಕ್ಟೆಡ್ ಸ್ಕೋರ್ 200 ನಿಂತಿರೋದು, 180 ನಿಂತಿರೋದು 200 ಮಟ್ಟ ಆಗ್ಬೋದು ಗೈಸ್ ಇವತ್ತಿಂದ ಸ್ಟಾರ್ಟಿಂಗ್ ಸ್ಕೋರ್ ಬಂದ್ಬಿಟ್ಟು. ಸೊ ನನಗೆ ಅದಾಗಿದ ತಕ್ಷಣ ಶಾರ್ಟ್ ಬೌಂಡ್ರಿ, ಸಣ್ಣ ಬೌಂಡ್ರೀಸ್ ಎಲ್ಲ ಸಣ್ಣದ ಗೈಸ್. ನನ್ಗೆ ಅನ್ಸೋ ಮಟ್ಟಿಗೆ ಐ ಸ್ಕೋರ್, ಐ ಸಿಕ್ಸಸ್ ಭಾಳ ಬೌಂಡ್ರೀಸ್ ಹೋಗ್ತಾವೆ, ಭಾಳ ಫೋರ್ಸ್ ಹೋಗ್ತಾವೆ ಇವತ್ತು. ನೋಡ್ತಿರ್ಬೋದು ನೀವು. ಸೊ ಗೈಸ್ ಇದರ ಐದ ತಕ್ಷಣ ನಾವು 8-8 ನೋಡೋಣ ಗೈಸ್. 8-8ನಾಗ 32 ಮ್ಯಾಚ್ ಆಡೋರು ಗೈಸ್ ಇಬ್ರು ಟೀಮ್. ಅದ್ರಾಗ 20 ಮ್ಯಾಚ್ ನಮ್ಮ RCBದವ್ರು ಗೆದ್ದಾರ, 11 ಮ್ಯಾಚ್ ನಮ್ಮ DCದವ್ರು ಗೆದ್ದಾರ. ಅದ್ರೊಳಗೆ 1 ಮ್ಯಾಚ್ ಅನೌನ್ಸ್ಡ್ ಇದ್ಗೆ ಮಳೆ ಬಂದಿದ್ದ ಕಾರಣಕ್ಕೆ ಮ್ಯಾಚ್ ಮಾಡಕ್ಕಾಗಿಲ್ಲ. ಸೊ ನೋಡ್ತಿರ್ಬೋದು ನಮ್ಮ RCBದವ್ರು DC ನ ಎಷ್ಟು ಡಾಮಿನೇಟ್ ಮಾಡ್ತಾರಂತ. ಸೊ ಇವತ್ತು ಹಂಗ ಆಗ್ಬೋದು ಚಾನ್ಸಸ್ ಭಾಳ ಐತಿ. ನೋಡ್ರಿ ಗೈಸ್ ಮುಂದೆ ಏನಾಕಿತ್ತು ಅಂತ ನಿಮ್ಗೆ ಹೇಳ್ತೀನಿ. ಲಾಸ್ಟ್ ವರ್ಗೂ ನೋಡ್ರಿ ವಿಡಿಯೋ, ಸ್ಕಿಪ್ ಮಾಡಕ್ ಹೋಗ್ರಿ ಎಲ್ಲೋ ಅಂತಂದ. ಸೊ ಗೈಸ್ ಯಾರು ಗ್ಯಾಮ್ಲಿಂಗ್ ಮಾಡ್ಬೇಡ್ರಿಪ್ಪ. ಗ್ಯಾಮ್ಲಿಂಗ್ ಮಾಡಿ ಏನು ಉಪಯೋಗ ಇಲ್ಲ, ಬೆಟ್ಟಿಂಗ್ ಮಾಡಿ ಏನು ಉಪಯೋಗ ಇಲ್ಲ. ಫ್ಯಾಂಟಸಿ ಟೀಮ್ ಮಾಡ್ಕೋರಿ, ಖತರ್ನಾಕ್ ಪ್ರಿಡಿಕ್ಷನ್ಸ್ ಕೊಡ್ತೀನಿ ಫ್ಯಾಂಟಸಿ ರಿಲೇಟೆಡ್. ನಿಮ್ಗೆ ಯೂಸ್ ಮಾಡ್ಕೊಂಡು ಚಲೋ ರೊಕ್ಕ ಮಾಡ್ಕೋರಿಪ್ಪ ನೀವು ಅಂತಂದ್ರೆ ಬರೀ ಬೆಟ್ಟಿಂಗ್ ಅಂತ ಸಾಯ್ತಿರಪ್ಪ. ಬಿಡ್ರಿ ಬೆಟ್ಟಿಂಗ್ ಮಾಡೋದು. ಈ ಗೆಲ್ವಿನಾಗ ಇವಾಗ ಬಂದ್ಬಿಟ್ಟು ನಾ ಕೀ ಸ್ಟಾರ್ಸ್ ಹೇಳ್ತೀನಿ ನಿಮ್ಗೆ. ಕೀ ಸ್ಟಾರ್ಸ್ನಾಗ ಖತರ್ನಾಕ್ ಕೀ ಸ್ಟಾರ್ಸ್ ಹೇಳ್ತೀನಿ. ಯಾವ ಪ್ಲೇಯರ್ದ ಏನ ಹೆಂಗ ಇಲ್ಲ ಅಂತ ಹಕೀಕತ್ತ ಹಿಸ್ಟ್ರಿ ಹೇಳ್ಬಿಡ್ತೀನಿ ನಿಮ್ಗೆ. ಸೊ ಗೈಸ್ ಈ ವೆನ್ಯೂದಾಗ 12 ಮ್ಯಾಚ್ನಾಗ 8 ಮ್ಯಾಚ್ ನಮ್ಮ ಡೆಲ್ಲಿ ಅಗೇನ್ಸ್ಟ್ ಗೆದ್ದಾರ ನಮ್ಮ RCBದವ್ರು. ನೋಡ್ತಿರ್ಬೋದು ಈ ವೆನ್ಯೂದಾಗ ಖತರ್ನಾಕ್ ವೆನ್ಯೂದಾಗ. ಈ ವೆನ್ಯೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಾಗ ಡೆಲ್ಲಿ ಅಪೋಸಿಟ್ನಾಗಂತೂ 12 ಮ್ಯಾಚ್ನಾಗ 8 ಮ್ಯಾಚ್ ಗೆದ್ದಾರ ನಮ್ಮ RCBದವ್ರು. ನೋಡ್ತಿರ್ಬೋದು ಹೆಂಗ್ ಖತರ್ನಾಕ್ ಐತಿ ಚಿನ್ನಸ್ವಾಮಿ ಸ್ಟೇಡಿಯಂ. ಸೊ ಇವತ್ತು ವಿರಾಟ್ ಕೊಹ್ಲಿ ಆವರೇಜ್ ಬಂದ್ಬಿಟ್ಟು 53 ಐತಿ ಡೆಲ್ಲಿ ಅಪೋಸಿಟ್. ಅಂಡ್ ವೆನ್ಯೂನಾಗೂ 45 ಗೈಸ್ ನಮ್ಮ ವಿರಾಟ್ ಕೊಹ್ಲಿದ ಪರ್ಫಾರ್ಮೆನ್ಸ್. ಸೊ ಗೈಸ್ ನೋಡ್ತಿರ್ಬೋದು ಅಣ್ಣ ವಿರಾಟ್ ಕೊಹ್ಲಿದು ಒಳ್ಳೆ ಪರ್ಫಾರ್ಮೆನ್ಸ್ ಐತಿ. ಗಿಲಿ ಮಾಡ್ಬೋದು ಇವತ್ತು. ಸೊ ಗೈಸ್ ವಿರಾಟ್ ಕೊಹ್ಲಿ ಅಣ್ಣ 87 ರನ್ ಹೊಡೆದಾರ, 43 ಬಾಲ್ ಯೂಸ್ ಮಾಡ್ಕೊಂಡೆ. ಒಂದು ಔಟ್ ಆಗ್ಲಾರಂಗ ನಮ್ಮ ಸ್ಟಾರ್ಕ್ ಮ್ಯಾಗ ನೋಡ್ತಿರ್ಬೋದು. ಸ್ಟಾರ್ಕ್ನಂತೂ ಆರ್ಸೆ ಬಿಟ್ರ
ಈ ಫೀಲ್ಡ್ನಾಗ ಈ ಗ್ರೌಂಡ್ನಾಗ ನಮ್ಮ ವಿರಾಟ್ ಕೊಹ್ಲಿ. ಸೊ ಗೈಸ್ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಅಣ್ಣ ಮತ್ತೆ ಹೊಡಿತಾನಂತಂದ ವಿರಾಟ್ ಕೊಹ್ಲಿ. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಗೈಸ್ ಇರ್ಬೋದು ಪೀಸ್ ಔಟ್ ಬಂದ್ಬಂದು 86 ರನ್ ನೋಡಿದಾರೆ. 86 ರನ್ ನೋಡಿದಾರೆ ಎರಡು ಮ್ಯಾಚ್ನಾಗ ಈ ವೆನ್ಯೂದಾಗ ಗೈಸ್ ಡೆಲ್ಲಿ ಆಪೋಸಿಟ್. ಮತ್ತು 44 ರನ್ಸ್ ಹೊಡೆದಾರೆ ಎರಡು ಮ್ಯಾಚ್ನಾಗ ಈ ವೆನ್ಯೂದಾಗ ಗೈಸ್ ನೋಡ್ತಿರ್ಬೋದು. ಪೀಸ್ ಔಟ್ ಅದು ಒಳ್ಳೆ ಸ್ಟಾಟ್ಸ್ ಅದಾವ ಈ ಇದನ್ನಾಗ. ಸೊ ಅದಾಗಿದ ತಕ್ಷಣ ನಾವು ನೋಡೋಣ ಗೈಸ್ ದೇವದತ್ ಪಡಿಕಲ್ ಹೋಮ್ ಗ್ರೌಂಡ್ ಗೈಸ್. ದೇವದತ್ ಪಡಿಕಲ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತಿ. 176 ರನ್ ನೋಡಿದಾರೆ 7 ಮ್ಯಾಚ್ನಾಗ ಮತ್ತು 62 ರನ್ ನೋಡಿದಾರೆ 3 ಮ್ಯಾಚಸ್ನಾಗ ಈ ವೆನ್ಯೂದಾಗ ಗೈಸ್ ನೋಡ್ತಿರ್ಬೋದು. ದೇವದತ್ ಪಡಿಕಲ್ದು ಚಲೋ ಇದೈತಿ. ನೋಡ್ತಿರ್ಬೋದು ಲಾಸ್ಟ್ ಟೈಮ್ನಾಗ ಬಂದು ಹೆಂಗ್ ಹೊಡೆದೋಗ್ಬಿಟ್ರೆ ಮೆಲ್ಲಕ್ಕೆ. ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಹೊಡಿತಾನೆ ದೇವದತ್ ಪಡಿಕಲ್ ಅಂತ. ಒಳ್ಳೆ ಪಾಯಿಂಟ್ಸ್ ಕೊಟ್ಟ ನಮ್ಮ ಫ್ಯಾಂಟಸಿ ಟೀಮ್ನಾಗ ಒಳ್ಳೆ ರೀತಿಯಿಂದ ವಿನ್ ಮಾಡ್ಕೊಂಡು ನಾನು ಟೀಮ್ನಾಗಿದ್ದ ದೇವದತ್ ಪಡಿಕಲ್ ಒಳ್ಳೆ ವಿನ್ನಿಂಗ್ಸ್ ಆಯ್ತು ನನಗೂ ಅವನ ಇದರಿಂದ. ಸೊ ಅದಾಗಿದ ತಕ್ಷಣ ರಜತ್ ಪಡಿದಾರ್ ಗೈಸ್ ಕ್ಯಾಪ್ಟನ್ ನೋಡಿರ್ಬೋದು. ರಜತ್ ಪಡಿದಾರ ಇವತ್ತು ಸ್ಪಿನ್ನರ್ಸ್ನಂತೂ ಮಸ್ತ್ ಧೂಳು ಎಬ್ಬಿಸ್ಬಿಡ್ತಾರೆ ಸ್ಪಿನ್ನರ್ಸ್ದಂತೂ. ರಜತ್ ಪಡಿದಾರ 83 ರನ್ಸ್ ಹೊಡೆದಾರೆ 2 ಮ್ಯಾಚ್ನಾಗ ಮತ್ತು 313 ರನ್ ನೋಡಿದಾರೆ 10 ಮ್ಯಾಚ್ನಾಗ ಇವೇನಿದೆ ಗೈಸ್ ನೋಡ್ತಿರ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಐತಿ ನಮ್ಮ ರಜತ್ ಪಡಿದಾರ್ದು. ಸೊ ಅದ ತಕ್ಷಣ ನಾವು ನೋಡೋಣ ಗೈಸ್ ಲಿವಿಂಗ್ ಸ್ಟೋನ್ 153 ರನ್ ನೋಡಿದಾರೆ 3 ವಿಕೆಟ್ ತಗೊಂಡಾರ ನಮ್ಮ ದಿಲ್ಲಿ ಅಪೋಸಿಟ್. ಮತ್ತು 52 ರನ್ ನೋಡಿದ್ರು 0 ವಿಕೆಟ್ ತಗೊಂಡಾರ ಇವೇನಿದಾಗ ನೋಡ್ತಿರ್ಬೋದು. ಲಿವಿಂಗ್ ಸ್ಟೋನ್ದು ಖತರ್ನಾಕ್ ಸ್ಟಾಟ್ಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ ಗೈಸ್. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಐತಿ ಇವತ್ತು. ಸೊ ಅದ ತಕ್ಷಣ ಜೆ ಶರ್ಮಾ 90 ರನ್ಸ್ ಹೊಡೆದಾರ 5 ಮ್ಯಾಚಸ್ನಾಗ ಡೆಲ್ಲಿ ಆಪೋಸಿಟ್ ಆ್ಯಂಡ್ 84 ರನ್ಸ್ ಹೊಡೆದಾರ ಈ ವೆನ್ಯೂದಾಗ 3 ಮ್ಯಾಚಸ್ ಒಳಗೆ. ಸೊ ಗೈಸ್ ಚಲೋ ಐತಿ ನಮ್ಮ ಜೆ ಶರ್ಮಾದ ಪರ್ಫಾರ್ಮೆನ್ಸ್. ಲಾಸ್ಟ್ ಟೈಮು ಚಲೋ ಕೊಟ್ಟರೆ ಅವರು ಪಾಯಿಂಟ್ಸ್ ಕೊಟ್ಟರೆ ಅವರು ಪರ್ಫಾರ್ಮ್ ಮಾಡಿದ್ರೆ ನೋಡ್ತಿರ್ಬೋದು. ಸೊ ಖತರ್ನಾಕ್ ಐತಿ ಗೈಸ್ ಅವ್ರದ್ದು ಟೀಮ್ ಅವ್ರದ್ದು ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಸ್ಟಾಟ್ಸ್ ಬಂದ್ಬಿಟ್ಟು. ಅದಾಗಿದ ತಕ್ಷಣ ಟಿಮ್ ಡೇವಿಡ್ ಗೈಸ್. ಟಿಮ್ ಡೇವಿಡ್ 141 ರನ್ ನೋಡಿದಾರೆ 5 ಮ್ಯಾಚಸ್ನಾಗ 53 ರನ್ ನೋಡಿದಾರೆ 3 ಮ್ಯಾಚ್ನಾಗ ವೆನ್ಯೂದಾಗ ನೋಡ್ತಿರ್ಬೋದು. ಟಿಮ್ ಡೇವಿಡ್ದು ಒಳ್ಳೆ ಪರ್ಫಾರ್ಮೆನ್ಸ್ ಐತಿ. ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸಸ್ ಐತಿ ಗೈಸ್. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಗೈಸ್ ಏನಪ್ಪಾ ಅಂತಂದ್ರೆ ಕೃಣಾಲ್ ಪಾಂಡ್ಯ ಗೈಸ್ ನೋಡ್ತಿರ್ಬೋದು. ಲಾಸ್ಟ್ ಮೂಮೆಂಟ್ನಾಗ ಬಂದ 4 ವಿಕೆಟ್ ಅಭಿಸ್ಬಿಟ್ರೆ ಲಾಸ್ಟ್ ಮ್ಯಾಚ್ನಾಗ. ಸೊ 10 ವಿಕೆಟ್ ಪ್ಲಸ್ 327 ರನ್ ನೋಡಿದಾರೆ 18 ಮ್ಯಾಚ್ನಾಗ ಡೆಲ್ಲಿ ಅಪೋಸಿಟ್ ನೆನ್ಪಿಟ್ಕೋರಿ. ಮತ್ತು 2 ವಿಕೆಟ್ ಪ್ಲಸ್ 152 ರನ್ ನೋಡಿದಾರೆ 12 ಮ್ಯಾಚ್ದಾಗ ಈ ವೆನ್ಯೂದಾಗ ಗೈಸ್. ಕೃಣಾಲ್ ಪಾಂಡ್ಯದು ಒಳ್ಳೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಸೊ ಅವ್ರನ್ನ ಡ್ರಾಪ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ನಾನಂತೂ ನನ್ನ ಟೀಮ್ನಾಗ ಇಟ್ಕೊಂತೀನಿ ಗೈಸ್ ಅವ್ರನ್ನ. ಸೊ ಅದ ತಕ್ಷಣ ಭುವನೇಶ್ವರ್ ಕುಮಾರ್ 18 ವಿಕೆಟ್ಸ್ ತೊಗೊಂಡ್ರೆ 22 ಮ್ಯಾಚಸ್ನಾಗ ಆ್ಯಂಡ್ 15 ವಿಕೆಟ್ಸ್ ಇನ್ 15 ಮ್ಯಾಚಸ್ ಅದ ನೀವು ಗೈಸ್ ನೋಡ್ತಿರ್ಬೋದು. ಚಲೋ ಐತಿ ಭುವನೇಶ್ವರ್ ಕುಮಾರ್. ಆದ್ರೆ ಲಾಸ್ಟ್ ಟೈಮ್ ಪರ್ಫಾರ್ಮ್ ಮಾಡಿಲ್ಲ ಗೈಸ್. ಭಾಳ ಬೇಜಾರಾಯ್ತು. ನನ್ನ ಟೀಮ್ನಾಗ ಇದ್ರೆ ಪಾಯಿಂಟ್ಸ್ ಕೊಡಲಿಲ್ಲ ಅವ್ರೆ. ಭಾಳ ಬೇಜಾರಾಯ್ತು. ಇಲ್ಲ ಅಂದ್ರೆ ಗೈಸ್ ಗ್ರ್ಯಾಂಡ್ ಲೀಗ್ 5 lakhs rupees ಹೊಡಿತಿದ್ದೆ ನಾನು. ಜಸ್ಟ್ ಮಿಸ್ ಭುವನೇಶ್ವರ್ ಕುಮಾರ್ಗೆ ವೈಸ್ ಕ್ಯಾಪ್ಟನ್ ಮಾಡಿದ್ದೆ. ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಷ್ಟು ಚಲೋ ಅವ್ರು. ಇರಲಿ ನಡೀತದೆ ಏನಾಗಲ್ಲ. ಅಣ್ಣನ ಮ್ಯಾಗ ನಂಬಿಕೆ ಐತಿ ತೊಗೊಂತಾರೆ ವಿಕೆಟ್ ಇವತ್ತು. ಸೊ ಅದಾಗಿದ ತಕ್ಷಣ ಜಾಶ್ ಹೇಜಲ್ವುಡ್ ಆಸ್ 7 ವಿಕೆಟ್ಸ್ 7 ವಿಕೆಟ್ ತೊಗೊಂಡ್ರೆ 5 ಮ್ಯಾಚ್ನಾಗ ಆ್ಯಂಡ್ 1 ವಿಕೆಟ್ ಇನ್ 1 ಮ್ಯಾಚ್ ಆಡ್ತವೆ ನೀವು ಗೈಸ್ ನೋಡ್ತಿರ್ಬೋದು. 1 ವಿಕೆಟ್ ತೊಗೊಂಡ್ರೆ 1 ಮ್ಯಾಚ್ನಾಗ ಓಕೆ ಜಾಶ್ ಹೇಜಲ್ವುಡ್. ಸೊ ಅದ ತಕ್ಷಣ ಯಶ್ ದಯಾಲ್ ಗೈಸ್ ಚಲೋ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಲಾಸ್ಟ್ ಮ್ಯಾಚ್ನಾಗೂ ಚಲೋ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. 3 ವಿಕೆಟ್ ಇನ್ 2 ಮ್ಯಾಚ್ನಾಗ ತೊಗೊಂಡ್ರೆ ಮತ್ತು 11 ವಿಕೆಟ್ 8 ಮ್ಯಾಚ್ನಾಗ ಈ ವೆನ್ಯೂದಾಗ ಗೈಸ್ ಚಲೋ ಐತಿ ನಮ್ಮ ಯಶ್ ದಯಾಲ್ನು ಟ್ರೈ ಮಾಡ್ಬೋದು ಗೈಸ್. ಗೈಸ್ ಇವಾಗ ಬಂದ್ಬಿಟ್ಟು ಡೆಲ್ಲಿದವ್ರದ್ದು ನೋಡೋದು ನಮ್ಮ ಸ್ಟಾಟ್ಸ್. ಡೆಲ್ಲಿದಾಗ ಬಂದ್ಬಿಟ್ಟು ಫ್ರೇಜರ್ ಮಕ್ರಗ್ ಗೈಸ್ ಇವ್ ಬಂದ್ಬಿಟ್ಟು 21 ರನ್ ನೋಡೋದನ್ನ 1 ಮ್ಯಾಚ್ನಾಗ ಅದು ಇದೇ ವೆನ್ಯೂದಾಗ ನಮ್ಮ RCB ಅಪೋಸಿಟ್ ಇವತ್ತು ಹೊಡೆಯೋ ಚಾನ್ಸಸ್ ಐತಿ ನೋಡ್ಬೋದು. ಅದಾಗಿದ ತಕ್ಷಣ ಎಕ್ಸ್ ಕ್ಲಿಯರ್ ಗೈಸ್ ನಮ್ಮ RCB ಇದೆ. ಅವ್ರದ್ದು 30 ಆವ್ರೇಜ್ ಐತಿ ನಮ್ಮ RCB ಅಪೋಸಿಟ್. 45 ಆವ್ರೇಜ್ ಐತಿ ನಮ್ಮ ವೆನ್ಯೂದಾಗ. ಅವ್ರದ್ದು ಒಳ್ಳೆ ಸ್ಟಾಟ್ಸ್ ಅದ ಗೈಸ್ ನಮ್ಮ ಫಾರ್ಡ್ಯೂಪಲ್ಸಸ್ ಇದೆ. A4 ಗೈಸ್ A4 ಲಾಸ್ಟ್ ಟೈಮ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ 7 runs in 2 matches ಅಗೇನ್ಸ್ಟ್ RCB ಆ್ಯಂಡ್ 37 run in 4 matches ಅದ ವೆನ್ಯೂ ಗೈಸ್. A4 ಇಲ್ಲಿ ಸ್ಟಾಟ್ಸ್ ಚೆನ್ನಾಗಿದಾವೆ. ಓಕೆ ಅದಾವ ಗೈಸ್. ಫುಲ್ ಡೌನ್ ಐತಿ ಆದ್ರೆ ಚಲೋ ಪರ್ಫಾರ್ಮೆನ್ಸ್ ಒಳ್ಳೆ ಫಾರ್ಮ್ನಾಗ ಅದ ಗೈಸ್ A4. ಸೊ ಗೈಸ್ KL ರಾಹುಲ್ ಒಳ್ಳೆ ಪ್ಲೇಯರ್ ಗೈಸ್. KL ರಾಹುಲ್ 65 ಅಗೇನ್ಸ್ಟ್ RCB ಹೊಡೆದಾರ ಆ್ಯಂಡ್ 35 ಅಟ್ ದ ವೆನ್ಯೂ ಗೈಸ್ ನೋಡ್ತಿರ್ಬೋದು. ಅವ್ರದ್ದು ಆವ್ರೇಜ್ ಒಳ್ಳೇದೈತಿ ನಮ್ಮ KL ರಾಹುಲ್. ಸೊ ಅದಾಗಿದ ತಕ್ಷಣ ನಾವು ನೋಡೋಣ ಅಕ್ಷರ್ ಪಟೇಲ್ ಗೈಸ್. ಅಕ್ಷರ್ ಪಟೇಲ್ 19 ವಿಕೆಟ್ ತೊಗೊಂಡಾರ 249 ರನ್ ನೋಡಿದಾರೆ 20 ಮ್ಯಾಚ್ನಾಗ ನಮ್ಮ RCB ಅಪೋಸಿಟ್. ಮತ್ತು 10 ವಿಕೆಟ್ ಪ್ಲಸ್ 208 ರನ್ ನೋಡಿದಾರ 11 ಮ್ಯಾಚ್ನಾಗ ಈ ವೆನ್ಯೂದಾಗ ಗೈಸ್ ನೋಡಿದಿರ್ಬೋದು. ಒಳ್ಳೆ ಅಕ್ಷರ್ ಪಟೇಲ್ದು ಒಳ್ಳೆ ಸ್ಟಾಟ್ಸ್ ಅದಾವ. ಒಳ್ಳೆ ಪರ್ಫಾರ್ಮೆನ್ಸ್ ಐತಿ ಈ ವೆನ್ಯೂದಾಗ. ಸೊ ಅದ ತಕ್ಷಣ ಸ್ಟಬ್ಸ್ 3 ರನ್ ನೋಡಿದಾರ 1 ಮ್ಯಾಚ್ನಾಗ RCB ಅಪೋಸಿಟ್ ಆ್ಯಂಡ್ ಅದು ಇದ ವೆನ್ಯೂದಾಗ ಹೊಡೆದಾರ ಗೈಸ್. ಓಕೆ ಐತಿ ಅವ್ರದ್ದು ಪರ್ಫಾರ್ಮೆನ್ಸ್. ಸೊ ಅದ ತಕ್ಷಣ ಮಿಚಲ್ ಸ್ಟಾರ್ಕ್ 1 ವಿಕೆಟ್ ತೊಗೊಂಡಾರ 3 ಮ್ಯಾಚ್ನಾಗ RCB ಅಪೋಸಿಟ್ ನಮ್ದು ಟಾಕೆಟ್ ಇಲ್ಲ ಹಾಕೈತಿ ಮಿಚಲ್ ಸ್ಟಾರ್ಕ್ ಅದ 12 ವಿಕೆಟ್ ಇನ್ನು 12 ಮ್ಯಾಚಸ್ ಅದ ವೆನ್ಯೂ ನೋಡ್ತಿರ್ಬೋದು. ಓಕೆ ಗೈಸ್ ವಿರಾಟ್ ಕೊಹ್ಲಿ 70 ಹೊಡಿತಾರೆ ಗೈಸ್ ಮಿಚಲ್ ಸ್ಟಾರ್ಕಿಗೆ. ನಿಮ್ಗೆ ಗೊತ್ತಿಲ್ಲ ಅದಿನ್ನು ನೀವು ಅಬ್ಸರ್ವ್ ಮಾಡಿ ನೋಡಿಲ್ಲ ಅಂದ್ರೆ ಮಿಚಲ್ ಸ್ಟಾರ್ಕ್ ವಿರಾಟ್ ಕೊಹ್ಲಿ ಬಾಲಿಂಗ್ ಮಾಡಕ್ಕೆ ಎದುರ್ತಾರೆ ಗೈಸ್ ಭಾಳ. ವಿರಾಟ್ ಕೊಹ್ಲಿ ಅಂತೂ ನಾದಿ ಬಿಡ್ತಾರೆ ಅವ್ರನ್ನ. ಇರಲಿ ಇದಾಗಿದ ತಕ್ಷಣ ಇನ್ನೂ ಹೇಳ್ತೀನಿ ಮುಂದೆ ನಿಮ್ಗೆ ಡೀಟೇಲ್ಸ್ ಅದ ಭಾಳ.
ಸೊ ಕುಲ್ದೀಪ್ ಯಾದವ್ 7 ವಿಕೆಟ್ ತಗೊಂಡ್ರ ಗೈಸ್ 10 ಮ್ಯಾಚಸ್ನಾಗ RCB ಅಪೋಸಿಟ್ನಾಗ. ಆಮೇಲೆ 6 ವಿಕೆಟ್ 6 ಮ್ಯಾಚ್ನಾಗ ಈ ವೆನ್ಯೂದಾಗ ಗೈಸ್. ಓಕೆ ಕುಲ್ದೀಪ್ ಯಾದವ್ದು ನಮ್ಮ ಇಂಡಿಯನ್ ಸ್ಪಿನ್ನರ್ ಗೈಸ್ ಅವರು. ಗೈಸ್ IPL 2022 ದಾಗಿಂದ ಇಲ್ಲೂ ಮಟ ಯಾವ್ದು ಹೈಯೆಸ್ಟ್ ವಿಕೆಟ್ ಇಲ್ಲ ಗೈಸ್. ಮಿಡಲ್ ಓವರ್ಸ್ನಾಗ 7 to 15 ಓವರ್ಸ್ನಾಗ ಯಾವ್ದು ಹೈಯೆಸ್ಟ್ ವಿಕೆಟ್ ಇಲ್ಲ. ಆದ್ರೆ ನಮ್ಮ ಕುಲ್ದೀಪ್ ಯಾದವ್ 40 ವಿಕೆಟ್ ಅದ ಗೈಸ್. ಹೈಯೆಸ್ಟ್ ವಿಕೆಟ್ ಟೇಕರ್ ಅವ್ರ ಮಿಡಲ್ ಓವರ್ಸ್ನಾಗ. ಸೊ ನೋಡ್ತಿರ್ಬೋದು ಕುಲ್ದೀಪ್ ಯಾದವ್ ಸ್ವಲ್ಪ ಮಿಡಲ್ ಓವರ್ಸ್ನಾಗ ಗಡಿಬಿಡಿ ಮಾಡ್ಬೋದು. ಅದಾದ ತಕ್ಷಣ ಮೋಹಿತ್ ಶರ್ಮಾ 6 ವಿಕೆಟ್ ತಗೊಂಡಾರ 16 ಮ್ಯಾಚ್ನಾಗ, 9 ವಿಕೆಟ್ 11 ಮ್ಯಾಚಸ್ನಾಗ ಈ ವೆನ್ಯೂದಾಗ. ಗೈಸ್ ನೋಡ್ತಿರ್ಬೋದು ಮೋಹಿತ್ ಶರ್ಮಾದು ಚಲೋ ಐತಿ ಗೈಸ್, ಡೀಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಸೊ ಅವರು ಪರ್ಫಾರ್ಮ್ ಮಾಡೋದು ಚಾನ್ಸ್ ಅದಾವ ಗೈಸ್. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಗೈಸ್, ಬಂದ್ಬಿಟ್ಟ ಏನ್ ನೋಡೋಣಪ್ಪ ಅಂತಂದ್ರೆ ಮ್ಯಾಚಪ್ಸ್ ನೋಡೋಣ ಗೈಸ್. ಮ್ಯಾಚಪ್ಸ್ ಏನಪ್ಪಾ ಅಂತಂದ್ರೆ ನಮ್ಮ ಕೀ ಮ್ಯಾಚಪ್ಸ್ ಗೈಸ್, ಯಾರ ಜೊತೆ ಹಾಗೆ ಬರಂಗಿಲ್ಲ, ಯಾರ್ಯಾರಿಗೆ ಔಟ್ ಆಗೋ ಚಾನ್ಸಸ್ ಐತಿ, ಯಾರ್ಯಾರನ್ನ ಡಾಮಿನೇಟ್ ಮಾಡೋ ಚಾನ್ಸಸ್ ಐತಿ. ಫಸ್ಟ್ ಬಂದ್ಬಿಟ್ಟು ನಮ್ಮ ಪಿ ಸಾಲ್ಟ್ ವರ್ಸಸ್ ಅಕ್ಷರ್ ಪಟೇಲ್ ಬಿದ್ದಾಗ 10 ಬಾಲ್ ಯೂಸ್ ಮಾಡಿ 6 ರನ್ ಹೊಡೆದ 2 ಸಲ ವಿಕೆಟ್ ಹೋಗ್ಯಾರ ಗೈಸ್ ನಮ್ಮ ಪಿ ಸಾಲ್ಟ್. ಅದಾಗಿದ ತಕ್ಷಣ ಲಿವಿಂಗ್ ಸ್ಟೋನ್ ವರ್ಸಸ್ ಅಕ್ಷರ್ ಪಟೇಲ್ ಬಿದ್ದಾಗ 30 ಬಾಲ್ ಯೂಸ್ ಮಾಡಿ 28 ರನ್ ಹೊಡೆದ 2 ಸಲ ವಿಕೆಟ್ ಹೋಗ್ಯಾರ ಗೈಸ್ ನಮ್ಮ ಲಿವಿಂಗ್ ಸ್ಟೋನ್, ನಮ್ಮ ಅಕ್ಷರ್ ಪಟೇಲ್ ಮುಂದೆ. ಸೊ ಅದಾಗಿದ ತಕ್ಷಣ ಲಿವಿಂಗ್ ಸ್ಟೋನ್ ವರ್ಸಸ್ ಕುಲ್ದೀಪ್ ಯಾದವ್ ಬಿದ್ದಾಗ 23 ಬಾಲ್ ಯೂಸ್ ಮಾಡಿ 21 ರನ್ ಹೊಡೆದು 1 ಸಲ ವಿಕೆಟ್ ಹೋಗ್ಯಾರ ಗೈಸ್. ಓಕೆ ನಾನು ಇದನ್ನ ಕೀ ಮ್ಯಾಚ್ ಅಪ್ ಅನ್ಕೋದಿಲ್ಲ. ಮ್ಯಾಚ್ ಅಪ್ ಅಂತಂದ್ರೆ ಇನ್ ಸೆನ್ಸ್ ಹೇಳಿದ್ರೆ ಓಕೆ ಇದ್ದೆ ಸಿ ಮ್ಯಾಚ್ ಅಪ್ ಬಂದ್ಬಿಟ್ಟೆ. ಸೊ ಇದಾಗಿದ ತಕ್ಷಣ ನಮ್ಮ ಟಿಮ್ ಡೇವಿಡ್ ವರ್ಸಸ್ ಅಕ್ಷರ್ ಪಟೇಲ್ ಬಿದ್ದಾಗ 26 ಬಾಲ್ ಯೂಸ್ ಮಾಡಿ 21 ರನ್ ಹೊಡೆದ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ತಿರ್ಬೋದು ಓಕೆ ಐತಿ ಇದು. ಓಕೆ ಗೈಸ್ ಅಕ್ಷರ್ ಪಟೇಲ್ ತೆಗಿಬೋದು ವಿಕೆಟ್, ಚಾನ್ಸಸ್ ಐತಿ ಭಾಳ. ಸೊ ಇದು ಬಂದ್ಬಿಟ್ಟು ಕೀ ಮ್ಯಾಚಪ್ಸ್ ಗೈಸ್ ನಮ್ದು. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಏನ್ ನೋಡೋಣಪ್ಪ ಅಂತಂದ್ರೆ ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ನೋಡೋಣ ಗೈಸ್. ಫ್ಯಾಂಟಸಿ ಮಾಡೋರ ನನ್ನ ಟೀಮ್ ಯೂಸ್ ಮಾಡ್ಕೊಳ್ಳೋರ, ಟೀಮ್ ಮಾಡೋರ್ಗಂತೂ ಒಳ್ಳೆ ಬುಕ್ ಹಂಗ ನಾಲೆಜ್ ಬುಕ್ ಇದೆ. ಕರೆಕ್ಟಾಗಿ ಕೇಳ್ರಿ, ಯಾರನ್ನ ತಗೋಬೇಕು, ಯಾರ್ಯಾರನ್ನ ಇಲ್ಲ, ಯಾವ ಪ್ಲೇಯರ್ ಪರ್ಫಾರ್ಮ್ ಮಾಡ್ತಾರೆ ಈ ಮ್ಯಾಚ್ನಾಗ, ಯಾರಿಲ್ಲ ಅಂತ ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ನಿಮ್ಗೆ. ಸೊ ಗೈಸ್ ಕೇಳ್ಕೊಂತೀರ್ರಿ. ಸೊ ಗೈಸ್ ಫಸ್ಟ್ ಬಂದ್ಬಿಟ್ಟು ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ಇನ್ ವಿಕೆಟ್ ಕೀಪಿಂಗ್ ಸೆಕ್ಷನ್. ಫಸ್ಟ್ ನನಗೆ ಅನ್ಸೋಮಟ್ಟಿಗೆ KL ರಾಹುಲ್ ಹೆಸರು ಕೇಳಿರ್ಬೋದು. KL ರಾಹುಲ್ ಬ್ಯಾಟ್ಸ್ಮನ್ ಪ್ಲಸ್ ವಿಕೆಟ್ ಕೀಪರ್, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಗೈಸ್. ಅವ್ರ ಸೇಫ್ ಅವ್ರ ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡ್ಕೊಂಡ್ ಬರತ್ತಾರ. 1 ಡೌನ್ ಹಾಕ್ರಿ, 2 ಡೌನ್ ಹಾಕ್ರಿ, 3 ಡೌನ್ ಹಾಕ್ರಿ, 4 ಡೌನ್ ಹಾಕ್ರಿ, ಎಲ್ಲ ಹಾಕಿದ್ರು ಪರ್ಫಾರ್ಮ್ ಮಾಡ್ತಾರೆ ಗೈಸ್. ಒಳ್ಳೆ ಪ್ಲೇಯರ್. ಸ್ಮಾಲ್ ಲೀಗ್ನಾಗೂ ಟ್ರೈ ಮಾಡ್ರಿ, ಗ್ರ್ಯಾಂಡ್ ಲೀಗ್ನಾಗೂ ಟ್ರೈ ಮಾಡ್ರಿ. ಆದ್ರೆ ಸ್ಮಾಲ್ ಲೀಗ್ನಾಗಂತೂ KL ರಾಹುಲ್ನ ಬಿಡಕ್ ಹೋಗ್ಬಿಡ್ರಿ ಗೈಸ್. ಸೊ ಗೈಸ್ ಇದಾದ ತಕ್ಷಣ ನೆಕ್ಸ್ಟ್ ಪಿ ಸಾಲ್ಟ್ ಗೈಸ್. ಪಿ ಸಾಲ್ಟ್ ಒಳ್ಳೆ ಪ್ಲೇಯರ್, ಆದ್ರೆ ಯಾವಾಗ ಯಾವ ಮೂಮೆಂಟ್ನಾಗ ಕೈ ಕೊಡ್ತಾರ ಗೊತ್ತಿಲ್ಲ. ಸೊ ಅವ್ರ ಸ್ಮಾಲ್ ಲೀಗ್ನಾಗಂತೂ ಬಿಟ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಸ್ಮಾಲ್ ಲೀಗ್ನಾಗ ಪಾಯಿಂಟ್ಸ್ ಜಾಸ್ತಿ ಬೇಕೈತಿ. ಸೊ ಪವರ್ ಪ್ಲೇನಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸ್ ಐತಿ, ಒಳ್ಳೆ ಪವರ್ ಪ್ಲೇನ್ ಯುಟಿಲೈಸ್ ಮಾಡ್ಕೊಂತಾರೆ. ಸೊ ಸ್ಮಾಲ್ ಲೀಗ್ನಾಗ ಇಟ್ಕೋರಿ ಗೈಸ್. ಅವ್ರನ್ನ ಗ್ರ್ಯಾಂಡ್ ಲೀಗ್ನಾಗಂತೂ ಬಿಟ್ಕೊಂಡು ರಿಸ್ಕ್ ತಗೊಂಡು ಟ್ರೈ ಮಾಡ್ಕೊಂಡು ಬೇರೆ ಪ್ಲೇಯರ್ನ ಹಾಕೋಬಹುದು ಗೈಸ್. ಇದಾಗಿದ ತಕ್ಷಣ ಪಿ ಸಾಲ್ಟ್. ಸೊ ಆದ ತಕ್ಷಣ ಜೆ ಶರ್ಮಾ ಗೈಸ್. ಜೆ ಶರ್ಮಾ ಇಸ್ ಡೂಯಿಂಗ್ ಗುಡ್, ಖತರ್ನಾಕ್ ಮಾಡಾಕತ್ತಾರ ಗೈಸ್, ಖತರ್ನಾಕ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಕೊಡ್ಕೊಂಡ್ ಬರತ್ತಾರೆ. ಸೊ ಅವ್ರನ್ನ ಸ್ಮಾಲ್ ಲೀಗ್ನಾಗ ಬಿಟ್ಕೊಳಕ್ ಹೋಗ್ರಿ ಗೈಸ್, ಸ್ಮಾಲ್ ಲೀಗ್ನಾಗ ಅವ್ರನ್ನ ತಗೋರಿ ಗೈಸ್. ಸೊ ಅದಾದ ತಕ್ಷಣ ಗೈಸ್ ಇದಾಗಿದ ತಕ್ಷಣ A4L ಗೈಸ್, ಅವರು ಬ್ಯಾಟಿಂಗ್ ಚಲೋ ಮಾಡತ್ತಾರ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡತ್ತಾರ. ಸೊ ಅವ್ರನ್ನು ಟ್ರೈ ಮಾಡ್ಕೋಬಹುದು ನೀವು ಫ್ಯಾಂಟಸಿ ಟೀಮ್ನಾಗ. ಸೊ ಗೈಸ್ ಅದಾದ ತಕ್ಷಣ ಬ್ಯಾಟರ್ ಸೆಕ್ಷನ್ ನಾಗ ನೋಡೋ ನಮ್ಮ ಫ್ಯಾಂಟಸಿ ಟಿಪ್ಸ್. ಅದ್ರಾಗ ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡ್ಕೊಂಡ್ ಬರತ್ತಾರ ಗೈಸ್. ಸೊ ಸ್ಮಾಲ್ ಲೀಗ್ನಾಗ ವಿರಾಟ್ ಕೊಹ್ಲಿನ ಬಿಟ್ಕೊಳಕ್ ಹೋಗ್ರಿ ಗೈಸ್. ಸೊ ಗೈಸ್ ಅಂದ ತಕ್ಷಣ 40 ಪಲ್ಸಸ್ ನೋಡ್ಬೋದು ನೀವು, ನಮ್ಮ ಎಕ್ಸ್ RCB ಪ್ಲೇಯರ್. ಸೊ ಇವತ್ತು ಅವ್ರನ್ನ ರೂಪಬೇಕಂತ ನೋಡ್ತಾರೆ. ಸೊ ನೀವು ಅವ್ರನ್ನ ಟ್ರೈ ಇಟ್ಕೊರಿ ಸ್ಮಾಲ್ ಲೀಗ್ನಾಗ, ಅವರು ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ ಗೈಸ್ ನಮ್ಮ 40 ಪಲ್ಸಸ್ ಗೈಸ್. ಅದಾದ ತಕ್ಷಣ ರಜತ್ ಪಟಿದಾರ್ ಗೈಸ್. ನೋಡ್ದಿರ್ಬೋದು ಸ್ಪಿನ್ನರ್ಸ್ ಭಾಳ ಅದಾರ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್. ಸೊ ಇವ್ರನ್ನ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ ಇವತ್ತು. ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡ್ಕೊಂಡ್ ಬರಂತಾರೆ ಗೈಸ್. ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ರಜತ್ ಪಟಿದಾರ್ನ ಟ್ರೈ ಮಾಡ್ರಿ ಗೈಸ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ. ಸೊ ಗೈಸ್ ಇವತ್ತು ಬಂದ್ಬಿಟ್ಟು ನಮ್ಮ ಸ್ಟಬ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಟ್ರೈ ಮಾಡ್ಬೋದು, ಯಾಕಂದ್ರೆ ಒಳ್ಳೆ ಶಾರ್ಟ್ಸ್ ಹೊಡಿತಾರೆ, ಒಳ್ಳೆ ಬೌಂಡ್ರೀಸ್ ಸಣ್ಣದಾವ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ ಗೈಸ್. ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಸ್ಟಬ್ಸ್ ಟ್ರೈ ಮಾಡ್ರಿ ಗೈಸ್. ಸೊ ಗೈಸ್ ನಮ್ಮ ಇವ್ರು ಯಾರಾದ್ರ ಮ್ಯಾಕ್ರಾಗ್ ಟ್ರೈ ಮಾಡ್ಬೋದು ಗೈಸ್. ಮ್ಯಾಕ್ರಾಗು ಬಂದ್ಬಿಟ್ಟು ಒಳ್ಳೆ ಪ್ಲೇಯರ್, ಪವರ್ ಪ್ಲೇನಾಗ ಒಳ್ಳೆ ಚಾನ್ಸಸ್, ಒಳ್ಳೆ ಬ್ಯಾಟಿಂಗ್ ಮಾಡೋ ಚಾನ್ಸಸ್ ಐತಿ. ಸೊ ಸ್ಮಾಲ್ ಲೀಗ್ನಾಗ ಬಿಟ್ಕೊಳಕ್ ಹೋಗ್ಬೇಡ್ರಿ, ಮ್ಯಾಕ್ರಾಗ್ನು ಟ್ರೈ ಮಾಡ್ಕೊರಿ ಗೈಸ್, ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರ ಅವ್ರ. ಜಸ್ಟ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಅಂದ್ರೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಇನ್ನ. ಸೊ ಗೈಸ್ ಇದಾಗಿದ ತಕ್ಷಣ ದೇವದತ್ ಪಡಿಕಲ್ ಗೈಸ್. ದೇವದತ್ ಪಡಿಕಲ್ನ ಸ್ಮಾಲ್ ಲೀಗ್ನಾಗಂತೂ ಟ್ರೈ ಮಾಡಕ್ ಹೋಗ್ಬೇಡ್ರಿ ಅಂತೀನಿ, ಯಾಕಂದ್ರೆ ಥೌಸಂಡ್ಸ್ ಆಫ್ ರುಪೀಸ್ ಕೊಟ್ಟು ನೀವು ಗೇಮ್ನಾಗ ಎಂಟ್ರಿ ಆಗಿರ್ತೀರಿ. ಸೊ ಆದ್ರೆ ದೇವದತ್ ಪಡಿಕಲ್ ರಿಸ್ಕಿ ಪ್ಲೇಯರ್ ಆದ್ರೆ ಹೊಡೆದ್ರೆ ಇಲ್ಲಂದ್ರೆ ಇಲ್ಲ, ಔಟ್ ಆಗ್ಬಿಡ್ತಾರ ಅವ್ರೆ. ಸೊ ನಂಗೆ ಅನ್ಸೋ ಮಟ್ಟಿಗೆ ಸ್ಮಾಲ್ ಲೀಗ್ನಾಗ ಟ್ರೈ ಮಾಡ್ಬೇಡ್ರಿ, ಗ್ರ್ಯಾಂಡ್ ಲೀಗ್ನಾಗ ಟ್ರೈ ಮಾಡ್ಕೋರಿ ಗೈಸ್. ಗ್ರ್ಯಾಂಡ್ ಲೀಗ್ನಾಗ ಹಾಕೊಂಡು ಟೀಮ್ ಮಾಡ್ಕೋರಿ ದೇವದತ್ ಪಡಿಕಲ್ನ. ಸೊ ಗೈಸ್ ಅದಾಗಿದ ತಕ್ಷಣ A ಶರ್ಮಾ ಮತ್ತೆ ಟಿಮ್ ಡೇವಿಡ್ ಬ್ಯಾಟಿಂಗ್ ಲೋ ಮಾಡ್ತಾರೆ ಗೈಸ್, ಲೋ ಆರ್ಡರ್ನ ಬ್ಯಾಟಿಂಗ್ ಮಾಡ್ತಾರೆ. ಸೊ ಅವ್ರನ್ನ ಇಟ್ಕೊಂಡಿಲ್ಲ ಅಂದ್ರೆ ಸ್ಮಾಲ್ ಲೀಗ್ನಾಗ. ಸೊ ಅವ್ರನ್ನ ಟ್ರೈ ಮಾಡಕ್ ಹೋಗ್ರಿ ಸ್ಮಾಲ್ ಲೀಗ್ನಾಗ, ಗ್ರ್ಯಾಂಡ್ ಲೀಗ್ನಾಗ ಟ್ರೈ ಮಾಡ್ಕೋರಿ ಗೈಸ್. ಸೊ ಗೈಸ್ ಅದಾದ ತಕ್ಷಣ ನಮ್ಮ ಅಕ್ಷರ್ ಪಟೇಲ್ ಗೈಸ್, ಎಲ್ಲರೂ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅದಾರ ನಮ್ಮ RCB ದಾಗ. ನಮ್ಮ ದೇವದತ್ ಪಡಿಕಲ್ ಒಬ್ಬನ ಬಿಟ್ರೆ ಎಲ್ಲರೂ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗೈಸ್. ಸೊ ಅಕ್ಷರ್ ಪಟೇಲ್ ಇವತ್ತು ಆಲ್ರೌಂಡರ್ ಗೇಮ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ ಪ್ಲಸ್ ಬ್ಯಾಟಿಂಗ್ ಮಾಡ್ತಾರೆ. ಸೊ ಅಕ್ಷರ್ ಪಟೇಲ್ ಈಸ್ ಆಲ್ಸೋ ಗುಡ್ ಚಾಯ್ಸ್ ಗೈಸ್ ನಮ್ಮ ಸ್ಮಾಲ್ ಲೀಗ್ನಾಗ. ಸೊ ಅದಾಗಿದ ತಕ್ಷಣ ನಮ್ಮ K ಪಾಂಡ್ಯ ಮತ್ತು ಲಿವಿಂಗ್ ಸ್ಟೋನ್ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಗೈಸ್. ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಒಳ್ಳೆ ಚಾನ್ಸಸ್ ಐತಿ, ಅವ್ರ
ಪರ್ಫಾರ್ಮ್ ಮಾಡ್ತಾರೆ ಅಂತಂದ್ರೆ ಸೊ ಬಾಲಿಂಗು ಚಲೋ ಮಾಡ್ತಾರೆ, ಹಂಗೇನಿಲ್ಲ. ಬಾಲಿಂಗ್ ಮಾಡ್ಬೇಕಾದ್ರು ಸೆಕೆಂಡ್ ಬಾಲಿಂಗ್ ಮಾಡಬೇಕು ವಿಕೆಟ್ಸ್ ತೊಗೊಂತಾರೆ ಗೈಸ್, ಹಂಗೇನಿಲ್ಲ ಅವರು. ಸೊ ವಿ ನಿಗಮ್ನ ಅವಾಯ್ಡ್ ಮಾಡ್ಬೋದು ನೀವು, ಯಾಕಂದ್ರೆ ಅವ್ರದ್ದು ಬ್ಯಾಟಿಂಗ್ ಬಾಲಿಂಗ್ ಓವರ್ಸ್ ಇನ್ನೂ ಕನ್ಫರ್ಮ್ ಇಲ್ಲ. ಸೊ ಅವ್ರ ಸ್ಮಾಲ್ ಲೀಗ್ ನಾಗ ಅವಾಯ್ಡ್ ಮಾಡ್ಬೋದು ಗೈಸ್, ವಿ ನಿಗಮ್ನ ಬಂದ್ಬಿಟ್ಟ. ಸೊ ಗೈಸ್ ಅದಾಗಿದ ತಕ್ಷಣ ಫಸ್ಟ್ ಬಂದ್ಬಿಟ್ಟ ಏನಪ್ಪಾ ಅಂತಂದ್ರೆ ಬಾಲರ್ ಸೆಕ್ಷನ್ ನಾಗ ಗೈಸ್ ಹೇಜಲ್ವುಡ್ ಮತ್ತು ಮಿಚೆಲ್ ಸ್ಟಾರ್ಕ್ ಖತರ್ನಾಕ್ ಬಾಲರ್ಸ್ ಗೈಸ್, ವರ್ಲ್ಡ್ ಕ್ಲಾಸ್ ಬಾಲರ್ಸ್ ಇವರೆಲ್ಲ ಮಿಚೆಲ್ ಸ್ಟಾರ್ಕ್. ಸೊ ಗೈಸ್ ಇವ್ರು ಫಸ್ಟ್ ಬಾಲಿಂಗ್ ಮಾಡ್ಕೊಳ್ಬೇಕಾದ್ರೆ ಬಿಟ್ಕೊಳಕ್ ಹೋಗ್ಬಿಟ್ರೆ ಗೈಸ್ ಇವ್ರನ್ನ ಟೀಮ್ನಾಗ ಪಕ್ಕ ಇಟ್ಕೋಬೇಕು ಬಾಲರ್ ಸೆಕ್ಷನ್ ನಾಗ ಬಂದ್ಬಿಟ್ಟು ಇವ್ರನ್ನ. ಗೈಸ್ ಇದಾಗಿದ ತಕ್ಷಣ ಭುವನೇಶ್ವರ್ ಕುಮಾರ್ ಗೈಸ್ ಅಣ್ಣ ಇಂಡಿಯನ್ ಟೀಮ್ ಪ್ಲೇಯರ್, ಖತರ್ನಾಕ್ ಬಾಲರ್. ಅವ್ರನ್ನ ನೀವು ಫಸ್ಟ್ ಬಾಲಿಂಗ್ ಮಾಡ್ಬೇಕಾದ್ರೆ ಟ್ರೈ ಮಾಡ್ಬೋದು ಗೈಸ್ ಭುವನೇಶ್ವರ್ ಕುಮಾರ್ನ, ಯಾಕಂದ್ರೆ ಒಳ್ಳೆ ಬಾಲರ್ ಅವ್ರ. ಬೋತ್ ಇನ್ನಿಂಗ್ಸ್ನಾಗೂ ಟ್ರೈ ಮಾಡ್ಬೋದು, ಆದ್ರೆ ಬಹಳ ಸೇಫ್ ಫಸ್ಟ್ ಇನ್ನಿಂಗ್ಸ್ನಾಗ ಟ್ರೈ ಮಾಡಿದ್ರು ಅಂದ್ರೆ. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಗೈಸ್ ಕುಲ್ದೀಪ್ ಯಾದವ್ ಇಸ್ ಅ ವಿಕೆಟ್ ಟೇಕರ್, ಅವ್ನ ಪಕ್ಕ ತಗೋಬೇಕು ನೀವು. ಸೆಕೆಂಡ್ ಇನ್ನಿಂಗ್ಸ್ನಾಗಂತೂ ಇನ್ನೂ ಚಾನ್ಸಸ್ ಅದಾವ ಅವ್ರು ವಿಕೆಟ್ ತಗೊಳ್ಳೋದು. ಸೊ ನನಗನ್ಸೋ ಮಟ್ಟಿಗೆ ಸೆಕೆಂಡ್ ಬಾಲಿಂಗ್ ಮಾಡ್ಬೇಕಾದ್ರೆ ಕುಲ್ದೀಪ್ ಯಾದವ್ ಟೀಮ್ನಾಗ ಟ್ರೈ ಮಾಡ್ಬೋದು ಗೈಸ್, ಒಳ್ಳೆ ವಿಕೆಟ್ ತಗೊಳ್ಳೋ ಚಾನ್ಸಸ್ ಅದಾವ. ಗೈಸ್ ಅದಾಗಿದ ತಕ್ಷಣ ಮೋಹಿತ್ ಶರ್ಮಾ ಮತ್ತು ಯಶ್ ದಯಾಲ್ ಇವರಿಬ್ರು ಫಸ್ಟ್ ಬಾಲಿಂಗ್ ಮಾಡ್ಬೇಕಾದ್ರೆ ನೋಡ್ತಿರ್ಬೋದು ನೀವು, ಒಳ್ಳೆ ವಿಕೆಟ್ಸ್ ತಗೊಂತಾರೆ ಯಶ್ ದಯಾಲ್ ಮತ್ತು ಮೋಹಿತ್ ಶರ್ಮಾ. ಸೊ ಇವ್ರನ್ನು ಫಸ್ಟ್ ಬಾಲಿಂಗ್ ಮಾಡ್ಬೇಕಾದ್ರೆ ಬಿಟ್ಕೊಳಕ್ ಹೋಗ್ರೆ ಗೈಸ್ ಇವ್ರನ್ನು ಟ್ರೈ ಮಾಡ್ಬೋದು ನೀವು. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾವು ನೋಡೋಣ ಮ್ಯಾಚ್ ಪ್ರಿಡಿಕ್ಷನ್ಸ್ ನಾಗ ಫಸ್ಟ್ ಪ್ರಿಡಿಕ್ಷನ್ ನಂದು ಏನಪ್ಪಾ ಅಂತಂದ್ರೆ KL ರಾಹುಲ್ ಮತ್ತು ಫಾರ್ ಡ್ಯೂಪ್ಲೆಸಿಸ್ ಇವತ್ತು ಪಕ್ಕಾ ಸ್ಕೋರ್ ಮಾಡ್ತಾರೆ ಗೈಸ್. KL ರಾಹುಲ್ ಮತ್ತು ಫಾರ್ ಡ್ಯೂಪ್ಲೆಸಿಸ್ ಪಕ್ಕಾ ಸ್ಕೋರ್ ಮಾಡ್ತಾರೆ, ಅವ್ರ ಸಪೋರ್ಟಿಗೆ ಮ್ಯಾಕ್ರಾಗ್ ಇಲ್ಲಾಂದ್ರೆ A4 ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಪ್ರಿಡಿಕ್ಷನ್. ಸೊ ಗೈಸ್ ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಮ್ಮ RCB ದವ್ರು ಒಂದಕ್ಕಿಂತ ಜಾಸ್ತಿ ವಿಕೆಟ್ ತೆಗೋದಿಲ್ಲ DC ದವ್ರದ್ದು ಪವರ್ ಪ್ಲೇ ಇದ್ದಾಗ. ಸೊ ಗೈಸ್ ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ಏನಪ್ಪಾ ಅಂತಂದ್ರೆ ನಮ್ಮ RCB ದವ್ರು ಒಂದಕ್ಕಿಂತ ಜಾಸ್ತಿ ವಿಕೆಟ್ ತೆಗೋದಿಲ್ಲ ಪವರ್ ಪ್ಲೇ ಇದ್ದಾಗ DC ದವ್ರದ್ದು. ಸೊ ಗೈಸ್ ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ಗೈಸ್ ನನ್ನ ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು DC ದವ್ರು ಏನಾರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರಂದ್ರಪ್ಪ ನಮ್ಮ A ಶರ್ಮಾ ಇಲ್ಲಾಂದ್ರೆ T ಸ್ಟಬ್ಸ್ ಇವರಿಬ್ರು ಒಳಗೆ ಯಾರು ಒಬ್ರು ಖತರ್ನಾಕ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಗೈಸ್. ಇವರಿಬ್ರದಾಗ ಒಳ್ಳೆ ರನ್ಸ್ ಮಾಡಿ ಕೊಟ್ಟು ಹೋಗೋ ಚಾನ್ಸಸ್ ಐತೆ ಗೈಸ್ ಇವ್ರಿಬ್ರು ಒಳಗೆ ಒಬ್ರು. ಸೊ ಇದು ಬಂದ್ಬಿಟ್ಟು ನನ್ನ ಥರ್ಡ್ ಗೈಸ್. ನನ್ನ ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟಿದಾರ್ ಇವತ್ತು ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾರೆ ಗೈಸ್. ನಮ್ಮ ರಜತ್ ಪಟಿದಾರ್ ಬಂದ್ಬಿಟ್ಟು ಸ್ಪಿನ್ನರ್ಸ್ ಎತ್ತರ ಪತ್ರ ಹೊಡಿತಾರೆ, ನಮ್ಮ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಫಾಸ್ಟ್ ಬಾಲರ್ ನಾದಿ ಸಾಯಿಸ್ಬಿಡ್ತಾರೆ ಇವತ್ತು. ಸೊ ಅವ್ರ ಸಪೋರ್ಟಿಗೆ ನಮ್ಮ ದೇವದತ್ ಪಡಿಕಲ್ ಪೀಸ್ ಔಟ್ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಫೋರ್ತ್ ಪ್ರಿಡಿಕ್ಷನ್. ಗೈಸ್ ನನ್ನ ಫಿಫ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ DC ದವರು ಒಂದು ವಿಕೆಟ್ ಗಿಂತ ಜಾಸ್ತಿ ತಗೋದಿಲ್ಲ ಗೈಸ್ ನಮ್ಮ RCB ದವ್ರದ್ದು ಪವರ್ ಪ್ಲೇ ಇದ್ದಾಗ. ಇದು ಬಂದ್ಬಿಟ್ಟು ನನ್ನ ಫಿಫ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಮತ್ತು ಮೋಹಿತ್ ಶರ್ಮಾ ಪಕ್ಕಾ ವಿಕೆಟ್ಸ್ ತಗೊಂತಾರೆ ಗೈಸ್. ಫಸ್ಟ್ ಬ್ಯಾಟಿಂಗ್ ಆಗಲಿ ಸೆಕೆಂಡ್ ಬ್ಯಾಟಿಂಗ್ ಆಗಲಿ ಪಕ್ಕಾ ವಿಕೆಟ್ಸ್ ತಗೊಂತಾರೆ. ಮಿಚೆಲ್ ಸ್ಟಾರ್ಕ್ ಬಂದ್ಬಿಟ್ಟು ಫಸ್ಟ್ ಬಾಲಿಂಗ್ ಇದ್ದಾಗ ಪಕ್ಕಾ ವಿಕೆಟ್ ತಗೊಂತಾರೆ. ಕುಲ್ದೀಪ್ ಯಾದವ್ ಬಂದ್ಬಿಟ್ಟು ಸೆಕೆಂಡ್ ಬಾಲಿಂಗ್ ಇದ್ದಾಗ ಇವ್ರು ಪಕ್ಕಾ ವಿಕೆಟ್ಸ್ ತಗೊಂತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಸೆವೆಂತ್ ಪ್ರಿಡಿಕ್ಷನ್. ನನ್ನ ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ but I guess there will be wickets for DC in both innings. So guys ನನ್ನ ಏಟ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಕುಲ್ದೀಪ್. ಸೊ ಗೈಸ್ ನನ್ನ ಏಟ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಕುನಾಲ್ ಪಾಂಡ್ಯ ಮತ್ತು ನಮ್ಮ ನನ್ನ ಪ್ರಿಡಿಕ್ಷನ್ ಬಂದ್ಬಿಟ್ಟು ಕುರ್ನಾಲ್ ಪಾಂಡ್ಯ ಮತ್ತು ಯಶ್ ದಯಾಲ್ ಪಕ್ಕಾ ವಿಕೆಟ್ಸ್ ತಗೊಂತಾರೆ ಗೈಸ್. ಫಸ್ಟ್ ಬೌಲಿಂಗ್ ಮಾಡಲಿ ಸೆಕೆಂಡ್ ಬೌಲಿಂಗ್ ಮಾಡಲಿ ಪಕ್ಕಾ ವಿಕೆಟ್ ತಗೊಂತಾರೆ ಗೈಸ್. ಸೊ ನಮ್ಮ ಭುವನೇಶ್ವರ್ ಕುಮಾರ್ ಬಂದ್ಬಿಟ್ಟು ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ವಿಕೆಟ್ ತಗೊಂತಾರೆ ಗೈಸ್. ಅದಾಗಿದ್ಮೇಲೆ ಯಶ್ ಶರ್ಮಾ ಬಂದ್ಬಿಟ್ಟು ಸೆಕೆಂಡ್ ಬೌಲಿಂಗ್ ಮಾಡ್ಬೇಕಾದ್ರೆ ವಿಕೆಟ್ ತಗೊಂತಾರೆ ಗೈಸ್. ಇದು ಬಂದ್ಬಿಟ್ಟು ನಂದು 8 ಪ್ರಿಡಿಕ್ಷನ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ ಮ್ಯಾಚ್ ನಂಬರ್ 24 RCB ವರ್ಸಸ್ DC. ಈ ಮ್ಯಾಚ್ ಯಾರು ಗೆಲ್ತಾರಪ್ಪ ಗೈಸ್? ಈ ಮ್ಯಾಚ್ ಗೆಲ್ಲೋದ ಚೇಸ್ ಮಾಡೋರು ಗೈಸ್. ಯಾರು ಟಾಸ್ ಗೆದ್ದ ಚೇಸಿಂಗ್ ತಗೊಂತಾರ, ಸೊ ಇವರ ಮ್ಯಾಚ್ ಗೆಲ್ತಾರೆ ಗೈಸ್ ನನಗೆ ಅನ್ಸೋ ಮಟ್ಟಿಗೆ, ಯಾಕಂದ್ರೆ ಚೇಸಿಂಗ್ ಬಯಾಸ್ ಗ್ರೌಂಡ್ ಐತಿ. ಸೊ ಚೇಸಿಂಗ್ ಮಾಡೋರ ಈ ಮ್ಯಾಚ್ ಗೆಲ್ತಾರೆ ಗೈಸ್. ನಾನು ಲಾಸ್ಟ್ ಮೂಮೆಂಟ್ನಾಗ ಪ್ರೆಡಿಕ್ಷನ್ಸ್ ಚೇಂಜ್ ಆಗ್ಬೋದು. ನನ್ನ ಪ್ರೆಡಿಕ್ಷನ್ ಚೇಂಜ್ ಆಗಿದ್ದು ನಾನು ಪಟ್ಟಂತ ಟೆಲಿಗ್ರಾಮ್ನಾಗ ಅಪ್ಡೇಟ್ ಕೊಡ್ತೀನಿ. ನನ್ನ ಸ್ಮಾಲ್ ಲೀಗರ್ ಆಗಲಿ ಗ್ರ್ಯಾಂಡ್ ಲೀಗರ್ ಆಗಿ ಟೀಮ್ಸ್ನೆಲ್ಲಾನು ನಾನು ಅಲ್ಲೇ ಕೊಡ್ತೀನಿ ಗೈಸ್. ನಾನು ಟೆಲಿಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ ಹೋಗಿ ಟೆಲಿಗ್ರಾಮ್ನಾಗ ಜಾಯ್ನ್ ಆಗಿರಿ. ನಾನು ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ಕೊರಿ ಗೈಸ್. ನಿಮ್ಗೆ ಹೇಳಿ ಸಾಕಾಗೈತಿ. ನಾನು ಯೂಟ್ಯೂಬ್ ಚಾನಲ್ನಾಗ ಬಂದಿರತ್ತೀರಿ, ವಿಡಿಯೋಸ್ ನೋಡತ್ತೀರಿ, ಆದ್ರೆ ಯಾರು ಲೈಕ್ ಯಾರು ಸಬ್ಸ್ಕ್ರೈಬ್ ಮಾಡತ್ತಿಲ್ಲ. ಬಂದು ವಿಡಿಯೋಸ್ ನೋಡ್ರಿ ಅಷ್ಟೇ ಗೈಸ್. ಎಷ್ಟು ಹೇಳತ್ತೀನಿ ನಿಮಗೆ, ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ, ಏನು ಹೋಗೋದಿಲ್ಲ ನಿಮ್ದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬೆಲ್ ಐಕಾನ್ ನೋಡ್ಕೊರಿ. ನಾನು ವಿಡಿಯೋ ಬಂದ ತಕ್ಷಣ ಟಕ್ ಅಂತ ಅಪ್ಡೇಟ್ ಬರ್ತೈತಿ, ನೋಡ್ಕೊಂಡು ಎಂಜಾಯ್ ಮಾಡ್ರಿ. ಇಷ್ಟ ಗೈಸ್ ನಾ ಹೇಳೋದು, ನಮ್ಮ RCB ಗೆಲ್ಬೇಕಂತ ನಂಗೆ ಭಾಳ ಆಸೆ ಐತಿ ಇವತ್ತು. ಸೊ ನಾನು RCB ಸಪೋರ್ಟರ್ ಗೈಸ್. RCB ಸಪೋರ್ಟರ್ಸ್ ಎಲ್ಲರೂ ಲೈಕ್ ಕೊಡ್ರಿ, ನೋಡೋಣ ಎಷ್ಟು ಮಂದಿ ಅದಿರಿ RCB ಸಪೋರ್ಟರ್ಸ್. ಸೊ ಗೈಸ್ ಲೈಕ್ ಆಗಿರ್ಬೇಕು RCB ಸಪೋರ್ಟರ್. ನಮ್ಮ RCB ಸಪೋರ್ಟರ್ಸ್ ಎಲ್ಲರೂ ಕಮೆಂಟ್ ಹಾಕ್ರಿ. ಸೊ ಗೈಸ್ ಇವತ್ತಿಗೆ ಇಷ್ಟ, ನಾಳೆ ಮತ್ತೊಂದು ವಿಡಿಯೋ ನಿಂಗೆ ಬರ್ತೀನಿ. ಸೊ ಟಾಟಾ, ಬಾಯ್ ಬಾಯ್.